ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡಲಿರುವ ಮೆಷಿನ್ ಆಟಾ ಡೌ ಕಟರ್. ಆಟಾ ನೀಡರ್ ಇಂದ ಇಟ್ಟು ರೆಡಿ ಆದ್ಮೇಲೆ ನಿಮ್ಗೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು ಇಫ್ ಇಟ್ ಇಸ್ ಓಕೆ ಅಂತಂದ್ರೆ 1 ಅವರ್ ವೆಯ್ಟ್ ಮಾಡಿ. 1 ಅವರ್ ಆದ್ಮೇಲೆನೆ ಫ್ರಾಗ್ಮೆಂಟೇಶನ್ ಆಗಿ ಸ್ವಲ್ಪ ಹಿಟ್ಟು ಬಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ನೆಸ್ ಬರುತ್ತೆ. ಚಪಾತಿ ಹಿಟ್ಟನ್ನ ಮೆಷಿನ್ ಒಳಗೆ ಹಾಕಿದ್ಮೇಲೆ ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ್ರೆ ಕಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಮೆಷಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಆಗಿ ನಿಮ್ ಫೀಡಿಂಗ್ ಕೊಡ್ತಾ ಇರಬೇಕು. ಸಪೋಸ್ ಹಿಟ್ಟು ಅದ್ರಲ್ಲಿ ಇಲ್ಲ ಅಂತಂದ್ರೆ ಅದ್ರ ಸೈಜ್ ಬಂದು ಸಣ್ಣದಾಗುತ್ತೆ. ಸೆನ್ಸಾರ್ ನಾವು ಎಷ್ಟು ದೂರ ಅಡ್ಜಸ್ಟ್ ಮಾಡಿಟ್ಟಿದೀವೋ ಅಷ್ಟು ದೂರ ಬಂದ ಮೇಲೆ ಡೌ ಕಟ್ ಆಗುತ್ತೆ. ಈ ಮೆಷಿನ್ ನಲ್ಲಿ 1 ಅವರ್ ಗೆ ಮಿನಿಮಮ್ 800 ಬಾಲ್ಸ್ ಇಂದ 1000 ಬಾಲ್ಸ್ ಗಂಟ ಕಟ್ ಮಾಡಬಹುದು. ಬಾಲ್ ಸೈಜು 30 ಗ್ರಾಮಿನಿಂದ 60 ಗ್ರಾಮ್ ಒಳಗಡೆ ಕಟ್ ಮಾಡಬಹುದು. ಒನ್ಸ್ ಸೆನ್ಸಾರ್ ಎಲ್ಲ ಸೆಟ್ ಮಾಡಿದ ಮೇಲೆ ಇದಕ್ಕೆ ಮುಂದ್ಗಡೆ ಒಂದು ಗ್ರಿಲ್ ಬರುತ್ತೆ, ಅದನ್ನ ಎತ್ಕೊಂಡು ಕ್ಲೋಸ್ ಮಾಡ್ಕೋಬಹುದು. ಸೊ ಅದರಿಂದ ಸೇಫ್ಟಿ ಆಗುತ್ತೆ. ಮೆಷಿನ್ ನ ಆಫ್ ಮಾಡಬೇಕಾಗಿದ್ರೆ ಕೆಳಗಡೆ ಇರುವ ಕೆಂಪಿನ ಬಟನ್ ನ ಫಸ್ಟ್ ಆಫ್ ಮಾಡಿ, ಆಮೇಲೆ ಮೇಲಿರೋ ಗ್ರೀನ್ ಬಟನ್ ನ ಆಫ್ ಮಾಡಿ. ಸಪೋಸ್ ಮೇಲೆ ಇರುವ ಕಟ್ಟಿಂಗ್ ಸ್ವಿಚ್ ನ ಆಫ್ ಮಾಡಿದ್ರೆ ಡೌ ಬಂದು ಕಟ್ ಆಗದೆ ಈ ತರ ಕಂಟಿನ್ಯೂಸ್ ಆಗಿ ಬರಕ ಶುರುವಾಗುತ್ತೆ. ಆದ್ರಿಂದ ಆ ತರ ಆಫ್ ಮಾಡಬೇಡಿ. ಈಗ ನಮಗೆ ಬೇಕನ್ನ ಸೈಜ್ ನಲ್ಲಿ ಬಾಲ್ಸ್ ರೆಡಿ ಆಗಿದೆ. ನೆಕ್ಸ್ಟ್ ಸೆನ್ಸಾರ್ ಅಡ್ಜಸ್ಟ್ ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ ಸೆನ್ಸಾರ್ ಅಡ್ಜಸ್ಟ್ ಮಾಡೋದಕ್ಕೆ ಮುಂದೆ ಸ್ವಿಚ್ ಎಲ್ಲ ಕಂಪ್ಲೀಟ್ ಆಗಿ ಆಫ್ ಇರಬೇಕು. ಇದಕ್ಕೆ ಬರೋ ಇನ್ಪುಟ್ ಮೈನ್ ಸ್ವಿಚ್ ಬಂದು ಕಂಪಲ್ಸರಿ ಆಫ್ ಇರಬೇಕು. ಈ ಗ್ರೀನ್ ಬಟನ್ ಆಫ್ ನಲ್ಲಿ ಇರಬೇಕು. ಅದಕ್ಕೆ ಮೇಲೆನೆ ನೀವು ಸೆನ್ಸಾರ್ ಅಡ್ಜಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಮೆಷಿನ್ ಸಪ್ಲೈ ನಲ್ಲಿ ಇರುವಾಗ ಈ ಸೆನ್ಸಾರ್ ನ ಅಡ್ಜಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಸೆನ್ಸಾರ್ ಹೋಗಿ ನಿಮ್ ಕೈ ಇಟ್ಟಿದ ಮೇಲೆ ಅದು ಹಿಟ್ ಬಂತು ಅಂತ ಒಂದು ಮೆಷಿನ್ ಬಂದು ಒಂದು ರೊಟೇಟ್ ಆಗುತ್ತೆ. ಆದ್ದರಿಂದ ಕೈನಲ್ಲಿ ಗಾಯ ಆಗಕ ಚಾನ್ಸಸ್ ಇರಬಹುದು. ಈಗ ನಾವು ಇಟ್ಟಿರೋ ಸೈಜು 55 ಗ್ರಾಮ್ ಬರುತ್ತೆ. ಇದನ್ನ ರೆಡ್ಯೂಸ್ ಮಾಡಬೇಕಾಗಿದ್ರೆ ಸೆನ್ಸಾರ್ನ ಸ್ವಲ್ಪ ಮುಂದಕ್ಕೆ ತಳ್ಳಬೇಕು. ಸೆನ್ಸಾರ್ನ ಮುಂದಕ್ಕೆ ತಳ್ಳುವಾಗ ನಮಗೆ ಬಾಲ್ ಸೈಜ್ ಬಂದು ಸಣ್ಣದಾಗುತ್ತೆ. ಸೆನ್ಸಾರ್ನ ಹಿಂದಕ್ಕೆ ಎಳೆಯಾಗ ಬಾಲ್ ಸೈಜ್ ಸ್ವಲ್ಪ ದಪ್ಪ ಆಗುತ್ತೆ. ಇದರಲ್ಲಿ ಎಕ್ಸಾಕ್ಟ್ ಗ್ರಾಮ್ ಸೆಟ್ ಮಾಡಕ್ಕಾಗಲ್ಲ. ಸೆನ್ಸಾರ್ನ ಅಡ್ಜಸ್ಟ್ ಮಾಡುವಾಗ ಸ್ವಲ್ಪ ಸಣ್ಣದು ಸ್ವಲ್ಪ ದೊಡ್ಡದು ಈ ತರ ಸಿಕ್ಕುತ್ತೆ. ಈಗ ನೋಡಿ ಸ್ವಲ್ಪ ಸಣ್ಣ ಆಯ್ತು. ಈಗ ನೋಡಿದ್ರೆ ಇದು ಬಂದು 50 ಗ್ರಾಮ್ ಇರುತ್ತೆ, 5 ಗ್ರಾಮ್ ಕಡಿಮೆ ಆಗಿದೆ. ಈ ಮೆಷಿನ್ ಕಂಪ್ಲೀಟ್ ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್. ಪವರ್ ಕನ್ಸಪ್ಷನ್ 2 ಅವರ್ಗೆ 1 ಯೂನಿಟ್. ವ್ಯಾರಂಟಿ 1 ಇಯರ್. ಮಷಿನ್ ಪ್ರೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಆಫೀಸ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, KSR ರೈಲ್ವೆ ಸ್ಟೇಷನ್ ಪಕ್ಕ, ಅಲಂಗಾರ್ ಪ್ಲಾಜಾ, ಶಾಪ್ ನಂಬರ್ 160 ನಲ್ಲಿ ಭೇಟಿ ಕೊಡಿ. ಈ ಮೆಷಿನ್ ನ ಕ್ಲೀನ್ ಮಾಡೋದು ಅಷ್ಟು ಸುಲಭ. ಫಸ್ಟ್ ಮುಂದ್ಗಡೆ ಇರೋ ಸ್ಕ್ರೂ ನ ಲೂಸ್ ಮಾಡಿ ಸೆಂಟರ್ ಕಪ್ ನ ಓಪನ್ ಮಾಡಿ. ಸಮ್ಟೈಮ್ಸ್ ಇಟ್ಟಿರುವಾಗ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಸ್ವಲ್ಪ ಓಪನ್ ಮಾಡಿ. ಕೈನಲ್ಲಿ ಬಗದು ಸೆಂಟರ್ಲಿ ಇರುವ ಎಜೆಕ್ಟರ್ ಅಂತ ಹೇಳ್ತಾ ಇದೀವಿ, ಅದನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರುವ ಹಿಟ್ಟನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಂದು ಈ ನೈಲಾನ್ ಎಜೆಕ್ಟರ್ನ ಸಪ್ರೇಟ್ ಆಗಿ ಕೈನಲ್ಲಿ ಎತ್ಕೊಬಿಡಿ. ಅದರಲ್ಲಿ 50-100 ಗ್ರಾಮ್ ಹಿಟ್ಟಿದೆ, ಅದನ್ನೆಲ್ಲ ಕ್ಲೀನ್ ಆಗಿ ಕೈನಲ್ಲಿ ಎತ್ಬಿಡಿ. ನೆಕ್ಸ್ಟ್ ಫೀಡರ್ ರೋಲರ್ ನಲ್ಲಿ ಇರುವ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಫೀಡರ್ನ ಸಪ್ರೇಟ್ ಮಾಡಿ. ಫೀಡರ್ ಸೆಳೆದರೆ ಬರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಹಿಟ್ಟಿರುವಾಗ ಅದರಲ್ಲಿ ಬಂದು ಸೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದ್ರೂ ಸ್ವಲ್ಪ ಫೋರ್ಸ್ ಆಗಿ ಕೈನಲ್ಲಿ ಕೊಟ್ಟು ಸೆಳೆದ್ಬಿಟ್ರೆ ಬರುತ್ತೆ. ಈ ಫೀಡರ್ನ ವಾಟರ್ ಅಲ್ಲಿ ಸೋಪ್ಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದೇ ತರ ಮೆಷಿನ್ ಚಾಂಪರು, ಅದನ್ನು ಬಂದು ಸೋಪ್ ಅಂಡ್ ವಾಟರ್ ಇಟ್ಕೊಂಡು ಕ್ಲೀನ್ ಮಾಡ್ಕೊಬಿಡಿ. ನಾ ಹೇಳ್ತೀರ ಅದು ಗೊತ್ತಾಗುತ್ತಲ್ಲ ನೋಡಿ, ಈ ಜಾಗನೆಲ್ಲ ಬಂದು ಅದೇ ತರ ಕ್ಲೀನ್ ಮಾಡ್ಕೊಬಿಡಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.